ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಓ ಅಪ್ಪಿ ಹೂವೆಲ್ಲ ಮುಡ್ಕೊಂಡ್ಬಿಟ್ಟಿದ್ಯಾ? ಆಚೆ ಹೋಗ್ತಿದ್ಯಾ? ಇಲ್ಲಪ್ಪ, ಹಾಗೆ ಫ್ರೆಶ್ ಅನ್ನಪ್ಪ ಅದೇ ಅಷ್ಟೆ. ಗೊತ್ತು ಬಿಡು. ಟೈಮ್ ಏನಾಯ್ತು? ಶೋ ಸಂಜೆ ಆಗ್ತಿದ್ದಂಗೆ ಟೈಮ್ ಬೇರೆ ಫಾಸ್ಟಾಗಿ ಹೋಗಲ್ಲ, ಸ್ಲೋ ಆಗಿಬಿಡುತ್ತೆ. ಬಟ್ ಏನೇ ಹೇಳು, ಗಂಡಂದಿರಿಗೋಸ್ಕರ ಹೆಂಡತಿಯವ್ರು ಈ ರೀತಿ ಕಾಯೋದು ಒಂಥರ ತಪಸ್ಸಿದ್ದಂಗೆ, ಒಂಥರ ಮಜಾ ಅದು. ಅಪ್ಪಿ, ಯಾರಿಗೋಸ್ಕರ ಅದು ಕಾಯ್ತಿದ್ಯಾ? ಪಾರ್ಥ ಅವರೇ, ಈಗ ಬಂದ್ರಾ? ಬ್ಯಾಗ್ ಕೊಡಿ, ಬರೀ ಹಾಗೆ. ಆಫೀಸ್ ಹೇಗಿತ್ತು? ಸೂಪರ್ ಆಗಿತ್ತು. ಆದ್ರೆ ನಂಗೆ ಮಾಡೋದಕ್ಕೇನು ಕೆಲಸನೇ ಇರಲಿಲ್ಲ. ಭೂಮಿಕಾ, ಹಾ, ತಗೊಳ್ಳಿ. ಸೋ ಸ್ವೀಟ್, ಥ್ಯಾಂಕ್ ಯು. ಹೂವೆಲ್ಲ ತಂದ್ಬಿಟ್ಟಿದ್ದೀರಾ? ಹೂವಿನಂತ ಹೆಂಡ್ತಿಗೆ ಹೂ ತರಲೇಬೇಕಲ್ಲ. ಛೇ, ಎಂತ ಕೆಲಸ ಆಗೋಯ್ತು. ನಾನು ಹೂವು ತರಬೇಕಾಗಿತ್ತು. ನೀವು ತಗೊಂಡ್ ಬರ್ಲಿಲ್ವಾ? ಅದು ನಾನು ಮದುವೆ ಆಗಿರೋದು ಫಸ್ಟ್ ಟೈಮ್ ಅಲ್ವಾ? ಐ ಮೀನ್ ಈಗಷ್ಟೇ ಮದುವೆ ಆಗಿರೋದಲ್ವಾ, ಅದಕ್ಕೆ ನೆನಪಿರ್ಲಿಲ್ಲ. ಬಟ್ ಐ ಆಮ್ ರಿಯಲಿ ಸಾರಿ. ಬಟ್ ನೆಕ್ಸ್ಟ್ ಟೈಮಿಂದ ಹೂವಿನ ಮಾರ್ಕೆಟ್ ತಂದ್ಬಿಡ್ತೀನಿ, ಓಕೆನಾ? ಅರೆ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀರಾ? ಫಸ್ಟು ಬ್ಯಾಗ್ ಓಪನ್ ಮಾಡಿ ನೋಡಿ. ಸುಮ್ಮನೆ ತಮಾಷೆ ಮಾಡಬೇಡಿ, ಸುಮ್ಮನೆ ಇರಿ. ಇವಾಗ ನಾನು ತಮಾಷೆ ಮಾಡ್ತಾ ಇಲ್ಲ ಕಣ್ರಿ, ಫಸ್ಟ್ ಬ್ಯಾಗ್ ಓಪನ್ ಮಾಡಿ ನೋಡಿ. ಇಲ್ಲ, ಹಾಂ, ಹ್ಯಾಪಿ. ಅದಕ್ಕೆ ಹೇಳೋದು ಫಸ್ಟೇ ಒಬ್ರ ಬಗ್ಗೆ ಕನ್ಕ್ಲೂಷನ್ಗೆ ಬರಬಾರ್ದು ಅಂತ. ಅಲ್ಲ, ಹೆಂಡತಿಗೆ ಹೂವು ತಗೊಂಡೋಗೋ ಜವಾಬ್ದಾರಿ ನನಗೂ ಇದೆ. ಐ ಆಮ್ ಸಾರಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಬನ್ನಿ, ಫ್ರೆಶ್ ಅಪ್ ಆಗಿ. ಯಾ, ಹೇಗೆ ಭೂಮಿಕಾ, ನನ್ನ ಪ್ಲಾನ್ ವರ್ಕ್ ಆಗ್ತಾ ಇದೆ? ನಿರೀಕ್ಷೆಗೂ ಮೀರಿ ವರ್ಕ್ ಆಗ್ತದೆ. ಪಾರ್ಥ, ಊಟ ನಿಜವಾಗ್ಲೂ ಅಷ್ಟೊಂದು ಚೆನ್ನಾಗಿತ್ತಾ? ಅಯ್ಯೋ ಏನಪ್ಪ ಮಾಡಲಿ, ಇಲ್ಲದೆ ಇರೋದು ಹೇಳಿದ್ರೆ ಸುಳ್ಳಾಗತ್ತೆ, ಇರೋದನ್ನ ಹೇಳಿದ್ರೆ ಸೆಲ್ಫ್ ಸೂಸೈಡ್ ಆಗುತ್ತೆ. ಏನಪ್ಪ ಮಾಡೋದೀಗ? ಹಲೋ, ಏನು ಯೋಚನೆ ಮಾಡ್ತಿದ್ದೀರಾ? ಊಟ ಮಾಡಿದ್ರೆ ತಾನೇ? ಅಫ್ಕೋರ್ಸ್ ಮಾಡಿದೆ. ಊಟ ಎಲ್ಲ ಬಿಡೋಕ್ಕಾಗತ್ತಾ? ಅದು ನಿಮ್ಮ ಕೈ ರುಚಿನ ವರ್ಣಿಸ್ಬೇಕು ಅಂತ ಒಂದು ಹೊಸ ವರ್ಡ್ ಹುಡುಕ್ತಾ ಇದ್ದೆ, ಅದಕ್ಕೆ ಡೀಪಾಗಿ ಯೋಚನೆ ಮಾಡ್ತಾ ಇದ್ದೆ. ನಿಮ್ಮ ಅಡುಗೆ ಅಷ್ಟು ಸೂಪರ್ ಆಗಿತ್ತು. ನಿಜವಾಗ್ಲೂ ಊಟ ಅಷ್ಟೊಂದು ಚೆನ್ನಾಗಿತ್ತಾ? ಒಂದಕ್ಕಿಂತ ಒಂದು ಐಟಮ್ ಎಕ್ಸ್ಟ್ರಾರ್ಡಿನರಿ ಆಗಿತ್ತು. ಐ ಮೀನ್ ದ ಬೆಸ್ಟ್ ಊಟ. ಇದಕ್ಕಿಂತ ನಾನು ಇನ್ನೇನು ಹೇಳಿ, ಬೆಸ್ಟ್ ಅಂತ ಹೇಳಿದ್ರೆ ಮುಗೀತು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಪಾರ್ಥ, ಇವತ್ತೇನಾಯ್ತು ಗೊತ್ತಾ? ನಿಮ್ಗೆ ಅಡಿಗೆ ಮಾಡಿ ಕಳ್ಸೋಣ ಅಂತ ಅಡಿಗೆ ಮನೆಗೆ ಹೋದ್ರೆ ಅಕ್ಕ ಎಲ್ಲಾನು ಕಾಪಿ ಮಾಡ್ತಾಳೆ. ನಾನು ಏನೇನ್ ಮಾಡ್ತೀನೋ ಡಿಟ್ಟೋ ಡಿಟ್ಟೋ ಹಾಗೆ ಕಾಪಿ ಮಾಡ್ತಾ ಇದ್ಲು. ಅಷ್ಟೆಲ್ಲ ಪಾರ್ಥ, ಸಂಜೆ ನಿಮ್ಮನ್ನ ವೆಲ್ಕಮ್ ಮಾಡೋಣ ಅಂತ ರೆಡಿಯಾಗಿ ಹೋಗಿ ನಿಂತ್ರೆ ಅಕ್ಕ ಅದನ್ನು ಕಾಪಿ ಮಾಡ್ತಾ ಇದ್ಲು, ಗೊತ್ತಾ? ಏನು ಹೇಳ್ತಾ ಇದ್ದೀರಾ ನೀವು? ನೋಡಿ, ಹೇಳಿ ಕೇಳಿ ಅವರು ಟೀಚರು, ಅವರು ನಮ್ಮನ್ನು ಕಾಪಿ ಮಾಡ್ತಾರಾ? ಕಾಪಿ ಮಾಡೋದಾದ್ರೆ ನಾವಿಬ್ರು ಅವ್ರನ್ನ ಕಾಪಿ ಮಾಡ್ಬೇಕಷ್ಟೇ. ನೋಡಿದ್ರ ನೀವು ಮತ್ತೆ ಅವಳನ್ನ ಸಪೋರ್ಟ್ ಮಾಡ್ತಿದ್ದೀರಾ. ನೋಡಿ, ನಾನು ಅವ್ರಿಗೆ ಸಪೋರ್ಟ್ ಮಾಡೋದು ಹಾಗಿರಲಿ, ನಾನು ನೋಡ್ತಾನೆ ಇದ್ದೀನಿ, ಬರ್ತಾ ಬರ್ತಾ ಅದಕ್ಕಿಂತ ತುಂಬಾನೇ ಡಿಗ್ರೇಡ್ ಮಾಡ್ತಾ ಇದ್ದೀರಾ. ಯಾಕೆ ನೋಡಿ, ನೀವು ಬರೋದಕ್ಕೂ ಮುಂಚೆಯಿಂದನೇ ಅದಕ್ಕೆ ಹೇಗೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಇದು ಇವತ್ತಿನ ವಿಷಯ ಅಲ್ಲ.
ಅದಕ್ಕೆ ಯಾವಾಗಲೂ ಬಿಗ್ ಬ್ರೋ ಬರೋದಕ್ಕೂ ಮುಂಚೆ ನೀಟಾಗಿ ರೆಡಿಯಾಗಿರ್ತಾರೆ. ನಾನು ಇವತ್ತು ಇದನ್ನು ನೋಡ್ತಾ ಇಲ್ಲ, ನಾನು ಮುಂಚೆಯಿಂದನೂ ನೋಡಿದ್ದೀನಿ. ಇದು ನಿಮಗೆ ಹೊಸದಷ್ಟೇ. ಹೌದು, ನಿಮ್ಗೆ ಯಾಕೆ ಆ ಥರ ಅನಿಸ್ತಾ ಇದೆ? ವೈ? ಹೋಗ್ಲಿ ಬಿಡಿ, ನಾನು ಎಷ್ಟು ಏನೇ ಮಾಡಿದ್ರು ನೀವು ಸಪೋರ್ಟ್ ಮಾಡೋದು ಅವಳಿಗೆ ಅಲ್ವಾ? ನನಗಿಂತ ನಿಮ್ಗೆ ಅವಳೇ ಹೆಚ್ಚು. ಅಪೇಕ್ಷಾ ಪ್ಲೀಸ್, ನಾನು ಹೇಳ್ತಾ ಇರೋದು ಇಷ್ಟೇ. ನೀವು ಬರೋದಕ್ಕೂ ಮುಂಚೆಯಿಂದಲೂ ಅದಕ್ಕೆ ಹೇಗೆ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ನಾನು ನಿಮ್ಮನ್ನ ಯಾವಾಗಲೂ ಅದಕ್ಕೆ ತಂಗಿ ಅಂತ ಕರಿತೀನಿ. ಇದರಲ್ಲೇ ನೀವು ಅರ್ಥ ಮಾಡ್ಕೋಬೇಕು ನಾನು ಅದಕ್ಕೆ ಬಗ್ಗೆ ಎಷ್ಟು ರೆಸ್ಪೆಕ್ಟ್ ಇಟ್ಕೊಂಡಿದ್ದೀನಿ ಅಂತ. ಅದಕ್ಕೆ ಬಗ್ಗೆ ಯಾರಾದರೂ ಕೆಟ್ಟಾಗಿ ಮಾತಾಡಿದ್ರೆ ನಂಗೆ ಒಂದು ಸ್ವಲ್ಪನೂ ಇಷ್ಟ ಆಗೋದಿಲ್ಲ. ಪ್ಲೀಸ್ ಮೈಂಡ್ ಇಟ್. ದೊಡ್ಡದಾಗ ಅಕ್ಕನ ಪರ ವಹಿಸ್ಕೊಂಡು ಬಂದ್ಬಿಡ್ತಾರೆ. ಅವಳೇನು ಅಂತ ನನಗಿಂತ ಚೆನ್ನಾಗಿ ಇವ್ರಿಗೆ ಗೊತ್ತಿರೋ ಹಾಗೆ. ಅಯ್ಯೋ ಅಮ್ಮ ತಾಯಿ. ರೀ ಭೂಮಿಕಾ, ಚಾಕ್ಲೇಟ್ ಇತ್ತು ಎಲ್ರಿ ಕಾಣಿಸ್ತಾ ಇಲ್ಲ? ಯಾಕೆ ಸ್ವೀಟ್ ತಿನ್ಬೇಕು ಅನಿಸ್ತದ್ಯಾ? ಇಲ್ಲ ರೀ, ಯಪ್ಪ ನಂಗೆ ಸಿಕ್ಕಾಪಟ್ಟೆ ಹಸುವಾಗ್ತಾ ಇದೆ. ತಿನ್ನಕ್ಕೆ ಏನಾದರೂ ಕೊಟ್ರಿ ಪ್ಲೀಸ್. ಮಧ್ಯಾಹ್ನ ನಾನು ಅಷ್ಟು ಕಟ್ ಕಳಿಸ್ದೆ, ಅದು ಸಾಕಾಗ್ಲಿಲ್ವಾ? ನಾನು ತಿನ್ನಲಿಲ್ಲ ರೀ. ಮತ್ತೇನ್ ಮಾಡಿದ್ರಿ? ಯಾರು ಕೊಟ್ರಿ? ಪಾರ್ಥನು ಕೊಟ್ಟೆ, ಚೆನ್ನಾಗಿ ತಿಂದ ಅವನು. ಅಯ್ಯೋ, ನೀವೇನು ತಿಂದೇ ಇಲ್ವಾ ಹಾಗಾದ್ರೆ? ತಿಂದೆ, ಅಪೇಕ್ಷೆ ಮಾಡಿದ್ದು. ಹಾ, ಹೇಗಿತ್ತು? ಬಹಳ ಕೆಟ್ಟದಾಗಿತ್ತು ರೀ. ಉಪ್ಪಿಲ್ಲ, ಹುಳಿ ಇಲ್ಲ, ಖಾರ ಇಲ್ಲ. ಸಪ್ಪೆ ಅಂದರೆ ಸಪ್ಪೆ. ಸಪ್ಪೆ ಇಸ್ ಅನ್ ಅಂಡರ್ಸ್ಟೇಟ್ಮೆಂಟ್. ನಿಜವಾಗ್ಲೂ ನನಗೆ ಊಟದ ಮೇಲೆ ಒಂಥರ ಜಿಗುಪ್ಸೆ ಬರೋ ಥರ ಆಗ್ಬಿಡ್ತೀರಿ. ಮನುಷ್ಯರು ಯಾರು ಆ ಥರದ್ದು ಊಟ ಮಾಡಲ್ಲ. ಬಟ್ ಒಂದು ಸೇವಿಂಗ್ ಗ್ರೇಸ್ ಏನು ಗೊತ್ತಾ, ಎಲ್ಲನೂ ಬೆಂದಿತ್ತು. ಅದು ಬಿಟ್ಟರೆ ಅದು ಊಟ ಅನ್ನಿಸ್ಕೊಳ್ಳೋ ಅರ್ಹತೆ ಯಾವುದೂ ಇರಲಿಲ್ಲ. ಸಾರಿ ಫಾರ್ ಬೀಯಿಂಗ್ ವೆರಿ ಹಾರ್ಶ್. ವಿಷಯ ಹೇಳ್ತಾ ಇದ್ದೀನಿ ಅಷ್ಟೇ, ಭಾಳ ಕೆಟ್ಟದಾಗಿತ್ತು. ಅಪ್ಪಿ ಚೆನ್ನಾಗಿ ಅಡುಗೆ ಮಾಡ್ತಾಳೆ, ಬಟ್ ಇವತ್ತು ವೆರೈಟಿ ಮಾಡಕ್ ಹೋದ್ಲಲ್ಲ, ಅದಕ್ಕೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರುತ್ತೆ. ಗೌತಮ್ ಅವರೇ, ಅಪೇಕ್ಷೆ ಇದ್ರ ಬಗ್ಗೆ ಏನು ಹೇಳ್ಬಿಡಿ ಪ್ಲೀಸ್. ಡೋಂಟ್ ವರಿ ಭೂಮಿಕಾ, ನನ್ನ ಪಾರ್ಥನ್ಗೆ ಈ ವಿಷಯ ಹೇಳಿಲ್ಲ. ಅವನಿಗೆ ಹೀಗಾಗಿದೆ ಅಂತ ಗೊತ್ತೇ ಇಲ್ಲ. ಅದು ಅಪೇಕ್ಷೆ ಮಾಡಿಲ್ಲಲ್ಲ ಅಂತ ಕ್ಯೂರಿಯಾಸಿಟಿಗೆ ನಾನು ಟೇಸ್ಟ್ ಮಾಡಿದೆ. ಭಾಳ ಕೆಟ್ಟದಾಗಿತ್ತು. ಇನ್ನು ವಿಷಯ ಅವನಿಗೆ ಗೊತ್ತಾದರೆ ಬೇಜಾರು ಮಾಡ್ಕೋತಾನೆ. ನಾವು ಮಾಡ್ತಿರೋ ಪ್ರಯತ್ನ ಎಲ್ಲ ಹಾಳಾಗೋಗುತ್ತೆ ಅಂತ ನಾನೇ ಮ್ಯಾನೇಜ್ ಮಾಡಿದೆ. ನೀವು ನನ್ನ ಹೆಂಡ್ತಿ ಅಲ್ವಾ, ಅದಕ್ಕೆ ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀನಿ ಅಷ್ಟೇ. ಸೋ ಸ್ವೀಟ್ ಆಫ್ ಯು ಗೌತಮ್ ಅವರೇ. ನೀವು ಹೇಳ್ದೆ ಒಳ್ಳೆ ಕೆಲಸನೇ ಮಾಡಿದ್ರಿ, ಇಲ್ಲಾಂದ್ರೆ ಅವರಿಬ್ರಿಗೆ ತುಂಬಾನೇ ಬೇಜಾರಾಗಿರೋದು. ಅದು ಅಲ್ಲದೆ ಅಪೇಕ್ಷಾ ತುಂಬಾನೇ ಎಕ್ಸೈಟೆಡ್ ಆಗಿದ್ಲು ಪಾರ್ಥ ಅವ್ರಿಗೆ ಅಡುಗೆ ಮಾಡಿ ಕಳಿಸ್ತೀನಿ ಅಂತ. ಇನ್ನು ಅವ್ರ ಖುಷಿನ ನಾನು ಯಾಕೆ ಪಂಚರ್ ಮಾಡಬೇಕು ಅಂತ ಸುಮ್ಮನಾಗ್ಬಿಟ್ಟೆ. ಏನೇನೋ ತಿಂದಿದ್ದೀನಿ, ಏನೇನೋ ಟೇಸ್ಟ್ ಮಾಡಿದ್ದೀನಿ, ಇದು ಒಂದು ಹೊಸ ಟೇಸ್ಟ್ ಅಂದ್ಕೊಂಡು ಸುಮ್ಮನಾಗ್ಬಿಟ್ಟೆ. ಎಲ್ಲಾನು ಒಂದು ಅನುಭವ ಅಂತ ಅನ್ಕೊಂಡ್ರೆ ಏನೋ ಪ್ರಾಬ್ಲಮ್ಸ್ ಇರಲ್ಲ ಅಲ್ವಾ? ನಮಗೆ ನಾವು ಸಮಾಧಾನ ಮಾಡ್ಕೋಬೇಕು. ಬೇರೆ ಆಪ್ಷನ್ ಇಲ್ಲದೆ ಇದ್ದಾಗ ಆಪ್ಷನ್ ಇಲ್ಲದೆ ಇರೋದನ್ನೇ ನಾವು ಆಪ್ಷನ್ ಆಗಿ ತಗೋಬೇಕು. ಅದೇ ನಮಗಿರೋ ಆಪ್ಷನು. ಯಾರೋ ಈ ಸ್ವಾಮೀಜಿಗಳ ಥರ ಸೌಂಡ್ ಮಾಡ್ತಾ ಇದ್ದೀರಾ. ದಿಸ್ ಈಸ್ ಮೀ ಹೂ ಇಸ್ ರಿಸೈಡಿಂಗ್ ಇನ್ಸೈಡ್ ಮೀ ಆ್ಯಂಡ್ ಹೂ ಇಸ್ ಔಟ್ಸೈಡ್ ಮೀ ಹೂ ಇಸ್ ನಾಟ್ ಮೀ ಅನ್ನೋ ಥರ. ಗೌತಮ್ ಅವರೇ, ಭೂಮಿಕಾ, ನನಗೆ ಹೀಗೆ ಅನ್ನಿಸ್ತಾ ಇದೆ, ನಮ್ಮ ವಿಷಯದಲ್ಲಿ ಅಚ್ಚಿ ಮತ್ತು ಆನಂದ ಎಷ್ಟು ಕಷ್ಟಪಟ್ಟಿರ್ಬೇಕಲ್ವಾ? ಯಾವ್ದ್ರ ಬಗ್ಗೆ ಹೇಳ್ತಿದ್ದೀರಾ? ನಮ್ಮ ಬಗ್ಗೆ. ಮದುವೆ ಆದ ಹೊಸದ್ರಲ್ಲಿ ನಮ್ಮಿಬ್ಬರ ನಡುವೆ ಕೋಲ್ಡ್ ವಾರ್ ನಡೀತಿತ್ತಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.